ಮನೆ ಊಟ ಕೇಳಿದ ದರ್ಶನ್ಗೆ ಕೋರ್ಟ್ ಈಗ ಚಾಟಿ ಏಟನ್ನ ಬೀಸಿದೆ. ದರ್ಶನ್ಗೂ ಇತರೆ ಕೈದಿಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ. ದರ್ಶನ್ಗೂ ಇತರೆ ವಿಚಾರಣಾಧೀನ ಕೈದಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಜೈಲಿನಲ್ಲಿರುವ ಎಲ್ಲ ಕೈದಿಗಳಂತೆ ದರ್ಶನ್ ಸಹ ಕೈದಿಯಷ್ಟೇ ಅಂತ ಹೇಳಿದೆ. ಮನೆ ಊಟ, ಹಾಸಿಗೆ, ಚಮಚ ನೀಡಿ ಅಂತ ಮ್ಯಾಜಿಸ್ಟ್ರೇಟ್ಗೆ ಪತ್ರವನ್ನ ಬರೆದಿದ್ರು. ಮ್ಯಾಜಿಸ್ಟ್ರೇಟ್ಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿದ್ದ ನಟ ದರ್ಶನ್. ಜೈಲು ಕೈಪಿಡಿ ಆಧರಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅನುಮತಿ ನಕಾರ ಆಗಿದೆ. ಜೈಲು ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಕಾನೂನಿನ ಬೆಂಬಲವಿಲ್ಲ ಅಂತ ಹೇಳಿದೆ. ಎಲ್ಲಾ ಕೈದಿಗಳ ಬಗ್ಗೆ ಕೂಡ ಇದೇ ಮಾನವೀಯತೆ ಇರಬೇಕು. ಸೆಲೆಬ್ರಿಟಿ ಎಂದು ಬೇರೆ ನಿಯಮಗಳು ಇರೋದಿಲ್ಲ ಅಂತ ಕೋರ್ಟ್ ಹೇಳಿದೆ. ಜೈಲು ಕೈಪಿಡಿಯ ನಿಯಮಗಳ ಪ್ರಕಾರವೇ ಜೈಲು ನಡಿಬೇಕು. ಜೈಲಿನಲ್ಲಿ ಶ್ರೀಮಂತ ಕೈದಿ ಇನ್ನು ಬಡ ಕೈದಿ ಎಂಬ ತಾರತಮ್ಯ ಇರಬಾರದು. ಈ ಮೂಲಕ ನಟ ದರ್ಶನ್ ಮನವಿಯನ್ನ ತಿರಸ್ಕರಿಸಿದ ನ್ಯಾಯಾಧೀಶರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ನಟ ದರ್ಶನ್. ಇನ್ನು ಜೈಲಿನ ವಾತಾವರಣ ಸರಿ ಹೋಗ್ತಾ ಇಲ್ಲ. ಮನೆಯ ಊಟ ಬೇಕು, ಹಾಸಿಗೆ, ಚಮಚ ಇವೆಲ್ಲ ಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಇನ್ನು ಪತ್ರವನ್ನ ಬರೆದಿದ್ರು ಮ್ಯಾಜಿಸ್ಟ್ರೇಟ್. ಆದ್ರೆ ಈಗ ಅದಕ್ಕೆ ಕೋರ್ಟ್ ಚಾಟಿ ಏಟನ್ನ ಬೀಸಿದೆ. ದರ್ಶನ್ಗೂ ಇತರ ಕೈದಿಗಳಿಗೂ ಏನು ವ್ಯತ್ಯಾಸವಿಲ್ಲ. ಜೈಲಿನಲ್ಲಿರುವಂತಹ ಎಲ್ಲ ಕೈದಿಗಳಂತೆ ದರ್ಶನ್ ಕೂಡ ಒಬ್ಬ ಕೈದಿ ಅಷ್ಟೇ ಅಂತ ಕೋರ್ಟ್ ಹೇಳಿದೆ. ಮನೆ ಊಟ, ಹಾಸಿಗೆ, ಚಮಚ ಇವೆಲ್ಲವನ್ನ ನೀಡಿ ಅಂತ ದರ್ಶನ್ ಮ್ಯಾಜಿಸ್ಟ್ರೇಟ್ ಹತ್ರ ಮನವಿಯನ್ನ ಮಾಡ್ಕೊಂಡಿದ್ರು. ಅದೇ ವಿಚಾರವಾಗಿ ಮನವಿಯನ್ನ ಮಾಡಿದ್ರು. ಈಗ ಜೈಲು ಕೈಪಿಡಿಯನ್ನ ಆಧರಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅನುಮತಿಗೆ ನಕಾರ ಆಗಿದೆ. ಯಾಕಂತಂದ್ರೆ ಜೈಲಿನ ಕೈಪಿಡಿಯಲ್ಲಿ ಅಲ್ಲಿ ಯಾವ್ಯಾವ ನಿಯಮಾವಳಿಗಳಿರುತ್ತೆ ಎಲ್ಲರೂ ಕೂಡ ಒಂದೇ. ಬಡ ಕೈದಿ ಅಥವಾ ಶ್ರೀಮಂತ ಕೈದಿ ಅಂತ ತಾರತಮ್ಯ ಮಾಡುವ ಹಾಗಿಲ್ಲ. ಹೀಗಾಗಿ ಎಲ್ರಿಗೂ ಕೂಡ ಒಂದೇ ನ್ಯಾಯವಾಗಿರುತ್ತೆ ಅಂತ ಈಗ ನಕಾರವನ್ನ ವ್ಯಕ್ತಪಡಿಸಿದೆ. ಸೆಲೆಬ್ರಿಟಿ ಎಂದು ಬೇರೆ ನಿಯಮಗಳು ಅಲ್ಲಿ ಇರೋದಿಲ್ಲ. ಜೈಲು ಕೈಪಿಡಿಯ ನಿಯಮಗಳ ಪ್ರಕಾರವೇ ಜೈಲನ್ನ ನಡೆಸಬೇಕು. ಈ ಮೂಲಕ ನಟ ದರ್ಶನ್ ಮನವಿಯನ್ನ ತಿರಸ್ಕರಿಸಿದ್ದಾರೆ ನ್ಯಾಯಾಧೀಶರು.